ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕನ್ನಡದ ಬಿಗ್ ಬಾಸ್ ಕನ್ನಡದ ಪ್ರೇಕ್ಷಕರಲ್ಲಿ ಜನಪ್ರಿಯತೆ ಗಳಿಸಿದ ಶೋಗಳಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ. ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುತ್ತಿರುವುದರಿಂದ ಕನ್ನಡ ಜನತೆಗಳಲ್ಲಿ ಅತಿ ಕುತೂಹಲದಿಂದ ನೋಡುವಂತಹ ಕನ್ನಡದ ಏಕೈಕ ಶೋ ಕನ್ನಡದ ಬಿಗ್ ಬಾಸ್. ಇಲ್ಲಿಯವರೆಗೂ 10 ಸೀಸನ್ಗಳನ್ನು ಕಂಪ್ಲೀಟ್ ಮಾಡಿರುವ ಕನ್ನಡ ಬಿಗ್ ಬಾಸ್ ಈಗ ಸೀಸನ್ 11 ನಡೆಸಿಕೊಡುತ್ತಿದೆ. ಇದು ಕಿಚ್ಚ ಸುದೀಪ್ ಸರ್ ಅವರ ಲಾಸ್ಟ್ ಸೀಸನ್ ಎಂದೇ ಅವರು ಕೂಡ ಹೇಳಿಕೊಂಡಿದ್ದಾರೆ. ಅಲ್ಲಿಂದ ಕನ್ನಡದ ಪ್ರೇಕ್ಷಕರಲ್ಲಿ ನಿರಾಸೆಯ ಜೊತೆಗೆ ಕುತೂಹಲವನ್ನು ಕೂಡ ಮೂಡಿಸಿದೆ ಸೀಸನ್ 11. ವೀಕ್ಷಕರೇ, ನಿರಂತರವಾಗಿ 11 ಸೀಸನ್ಗಳನ್ನು ನಿರೂಪಣೆ ಮಾಡಿದ ಭಾರತದ ಏಕೈಕ ನಟ ನಿರೂಪಕ ಕಿಚ್ಚ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಬರುವ ಕಿಚ್ಚ ಸುದೀಪ್ ಸರ್ ಅವರು ಸ್ಪರ್ಧಿಗಳನ್ನು ತಪ್ಪುಗಳನ್ನು ಆಟದ ರೀತಿಗಳನ್ನು ಸರಿ ಮಾಡಲು ಬರುತ್ತಾರೆ ಮತ್ತು ಜನಗಳ ಅಭಿಪ್ರಾಯವನ್ನು ಇಂಡೈರೆಕ್ಟ್ ಆಗಿ ಸ್ಪರ್ಧಿಗಳಿಗೆ ತಲುಪಿಸುತ್ತಾರೆ. ಮತ್ತೆ ಅವರದೇ ಆದ ರೀತಿಯಲ್ಲಿ ಎಲ್ಲವನ್ನು ಹ್ಯಾಂಡಲ್ ಮಾಡುತ್ತಾರೆ ಕಿಚ್ಚ ಸುದೀಪ್ ಸರ್. ಅದೇ ಮಾದರಿಯಲ್ಲಿ ಈ ಶನಿವಾರ ಬಂದ ಸುದೀಪ್ ಸರ್ ಅವರು ಬರೋಬ್ಬರಿ 8 ವರ್ಷಗಳ ಬಳಿಕ ಮತ್ತೆ ರೊಚ್ಚಿಗೆದ್ದು ಚೈತ್ರಾ ಕುಂದಾಪುರ ಅವರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ವಾರದ ಕೊನೆಯಲ್ಲಿ ಚೈತ್ರಾ ಕುಂದಾಪುರ ಅವರು ಕಳಪೆಯನ್ನು ತಪ್ಪಿಸಿಕೊಳ್ಳಲು ಪ್ರಜ್ಞೆ ಕಳೆದುಕೊಂಡ ರೀತಿಯಲ್ಲಿ ಬೀಳುತ್ತಾರೆ. ಇದರಿಂದ ಎಚ್ಚೆತ್ತ ಬಿಗ್ ಬಾಸ್ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುತ್ತಾರೆ. ಆದರೆ ಅಲ್ಲಿಂದ ಬಂದಂತಹ ಚೈತ್ರಾ ಮನೆಯವರ ಬಗ್ಗೆ ಜನರ ಅಭಿಪ್ರಾಯಗಳನ್ನ ತಮ್ಮದೇ ಆದ ಸ್ಟೋರಿಯ ರೂಪದಲ್ಲಿ ಹೇಳುತ್ತಾರೆ. ಇದರಿಂದ ಮನೆಯ ಮಂದಿಗೆ ಸ್ವಲ್ಪ ಗೊಂದಲಗಳು ಶುರುವಾಗುತ್ತವೆ. ಮೂಲತಃ ಹೊರಗಡೆ ಹೋದಾಗ ಅಲ್ಲಿನ ವಿಷಯಗಳನ್ನ ಇಲ್ಲಿಗೆ ತಂದು ಹೇಳಬಾರದು ಎಂಬ ಮುಖ್ಯವಾದ ಬಿಗ್ ಬಾಸ್ನ ಪ್ರೋಟೋಕಾಲ್ ಇದೆ. ಆದರೆ ಇದನ್ನ ಬ್ರೇಕ್ ಮಾಡಿ ಚೈತ್ರಾ ಕುಂದಾಪುರ ಅವರು ಎಲ್ಲರಿಗೂ ಹೇಳುತ್ತಾರೆ. ಇದನ್ನ ವೀಕೆಂಡ್ ನಲ್ಲಿ ಪ್ರಶ್ನಿಸಿದ ಕಿಚ್ಚ ಸುದೀಪ್ ಅವರು ಯಾಕೆ ಈ ರೀತಿಯಲ್ಲಿ ಹೇಳಿದ್ದೀರಾ ಅಂದಾಗ ಚೈತ್ರಾ ಕುಂದಾಪುರ ಅವರು ಅವರದೇ ಆದ ಸಮರ್ಥನೆಯನ್ನು ಕೊಡುತ್ತಾರೆ ಮತ್ತು ಮಾತಿಗೆ ಕಿಚ್ಚ ಸುದೀಪ್ ಅವರಿಗೆ ವಾದ ವಿವಾದಗಳನ್ನು ಮಾಡುತ್ತಾರೆ. ಇದರಿಂದ ರೊಚ್ಚಿಗಿದ್ದ ಕಿಚ್ಚ ಸುದೀಪ್ ಸರ್ ಅವರು ಚೈತ್ರಾ ಕುಂದಾಪುರ ಅವರನ್ನ ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ ಹುಚ್ಚ ವೆಂಕಟ್ಗೆ ಹೇಗೆ ಬೈದಿದ್ದರು ಅದೇ ರೀತಿಯಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ಬೆವರಿಸಿದ್ದಾರೆ. ಇದಕ್ಕೆ ಉತ್ತರ ಕೊಡಲಾಗದ ಚೈತ್ರಾ ಕುಂದಾಪುರ್ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೋಗುತ್ತೇನೆ ಎಂದು ಅಳಲು ಆರಂಭಿಸಿದ್ದಾರೆ. ಕಿಚ್ಚ ಸುದೀಪ್ ಅವರು ಕಳೆದ 7 ಸೀಸನ್ಗಳಲ್ಲಿಯೂ ಯಾರೊಬ್ಬರಿಗೂ ಈ ರೀತಿಯಲ್ಲಿ ಬೈದಿರಲಿಲ್ಲ ಮತ್ತು ಈ ರೀತಿಯಲ್ಲಿ ರೋಸ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಕ್ವಶನ್ ಕೇಳಿದ ತಕ್ಷಣವೇ ಸತ್ಯದ ಉತ್ತರಗಳನ್ನು ಕೊಡುತ್ತಿದ್ದರು ಸ್ಪರ್ಧಿಗಳು. ಯಾಕೆಂದರೆ ಸುದೀಪ್ ಅವರು ಡೀಟೇಲ್ಡ್ ಆಗಿ ನೋಡಿಯೇ ಮಾತನಾಡುತ್ತಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಆದರೆ ಚೈತ್ರಾ ಕುಂದಾಪುರ್ ಅವರನ್ನ ಕಿಚ್ಚ ಸುದೀಪ್ ಅವರು ಕ್ವಶನ್ ಮಾಡಿದಾಗ ಇಲ್ಲ ಸಲ್ಲದ ಉತ್ತರಗಳನ್ನು ಚೈತ್ರಾ ಕುಂದಾಪುರ್ ಕೊಡುತ್ತಾರೆ. ಇದನ್ನ ಒತ್ತಿ ಅದೇ ಪ್ರಶ್ನೆಯನ್ನು ಕೇಳಿದಾಗಲೂ ಅಲ್ಲಿಯೂ ಚೈತ್ರಾ ಕುಂದಾಪುರ್ ವಿಷಯಗಳನ್ನು ಡೈವರ್ಟ್ ಮಾಡಲು ಶುರು ಮಾಡುತ್ತಾರೆ ಮತ್ತು ಸತ್ಯವನ್ನ ಒಪ್ಪಿಕೊಳ್ಳೋದೇ ಇಲ್ಲ. ಇದರಿಂದ ಬೇಸತ್ತ ಸುದೀಪ್ ಸರ್ ಅವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಚೈತ್ರಾ ಕುಂದಾಪುರ ಅವರಿಗೆ ಹಿಗ್ಗಮುಗ್ಗ ಬೈದು ಬುದ್ಧಿ ಹೇಳುತ್ತಾರೆ. ವೀಕ್ಷಕರೇ, ಇದರಿಂದ ಉತ್ತರ ಕೊಡಲಾಗದ ಚೈತ್ರಾ ಮನೆಗೆ ಹೋಗಬೇಕು ಎಂದು ಬಿಗ್ ಬಾಸ್ ನಲ್ಲಿ ಕೇಳಿಕೊಳ್ಳುತ್ತಾರೆ. ಇಲ್ಲಿಗೆ ಸುದೀಪ್ ಸರ್ ಅವರು ತಣ್ಣಗಾಗಿ ಒಂದು ರೀತಿಯಲ್ಲಿ ಕ್ಷಮೆಯನ್ನು ಕೂಡ ಕೇಳುತ್ತಾರೆ. ನಾನು ಈ ರೀತಿಯಲ್ಲಿ ಮಾತನಾಡಲು ಇಚ್ಛಿಸುವುದಿಲ್ಲ, ಪ್ಲೀಸ್ ಡೋಂಟ್ ಎಂದು ಹೇಳುತ್ತಾರೆ. ಇದನ್ನು ಕೂಡ ತಲೆಗೆ ಹಾಕಿಕೊಳ್ಳದ ಚೈತ್ರಾ ಕುಂದಾಪುರ್ ತಮ್ಮ ಸಮರ್ಥನೆಯನ್ನೇ ಮಾಡಿಕೊಳ್ಳುತ್ತಾರೆ. ಇದರಿಂದ ಕಿಚ್ಚ ಸುದೀಪ್ ಈ ಟಾಪಿಕ್ ಅನ್ನ ಇಲ್ಲಿಗೆ ಬಿಡೋಣ ಅಂತ ಎಲ್ಲ ಮನೆಯವರಿಗೂ ಹೇಳುತ್ತಾರೆ. ಇಲ್ಲಿಗೆ ಶನಿವಾರದ ಕಿಚ್ಚನ ಪಂಚಾಯಿತಿ ಮುಗಿದಿದೆ. ವೀಕ್ಷಕರೇ, ಈ ಟಾಪಿಕ್ ನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮತ್ತು ಕಿಚ್ಚ ಸುದೀಪ್ ಸರ್ ಚೈತ್ರಾ ಕುಂದಾಪುರ ಅವರಿಗೆ ಬೈದಿದ್ದು ಸರಿನಾ ಅಥವಾ ತಪ್ಪಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.